ನಮ್ಮ ಜೊತೆ ಮಾಜಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿರುವಂತಹ ನಲ್ಪಾಡ್ ಅವರು ಇದ್ದಾರೆ. ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಪ್ರತಿ ಕ್ಷಣ ಇರ್ತಾ ಇದ್ರಿ, ದೆಹಲಿಗೆ ಹೋದಾಗಿರ್ತಿದ್ರಿ, ದೆಹಲಿಯಿಂದ ಬಂದ ಮೇಲೆ ಇರ್ತಾ ಇದ್ರಿ, ಹೈಕಮಾಂಡ್ ಭೇಟಿ ಆಗಬೇಕಾದ್ರೆ ಯಾರನ್ನೇ ಭೇಟಿ ಆದರೂ ಕೂಡ ನೀವು ಬಹುತೇಕ ಇರ್ತಾ ಇದ್ರಿ. ಇವತ್ತು ಡಿ ಕೆ ಶಿವಕುಮಾರ್ ಅವರು CM ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಿದ್ದಾರೆ. ಬೇರೆ ಅಲ್ಲಲ್ಲ, ರಾಜ್ಯ ಸುತ್ತವಾಗಲೂ ಜೊತೆಗೆ ಇದ್ದೆ. ಇಡೀ ಎಲ್ಲ ಪ್ರತಿಯೊಂದು ಕ್ಷೇತ್ರಕ್ಕೂ ಜೊತೆಗೆ ಹೋಗಿದ್ದೀನಿ. ರಾಜ್ಯದಲ್ಲಿ 224 ಸೀಟ್ಗೂ ಅಟೆಂಡ್ ಆಗಿದ್ದೀವಿ. ಇವತ್ತು ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸುರ್ಜೇವಾಲಾ ಅವರು, KC ವೇಣುಗೋಪಾಲ್ ಅವರು ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಒಬ್ಬ ಕಾರ್ಯಕರ್ತ ಎಲ್ಲಿ ತನಕ ಬೆಳಿಬೋದು ಅಂತ ತೋರ್ಸೋಕ್ಕೆ. ಬ್ಲಾಕ್ ಪ್ರೆಸಿಡೆಂಟ್ ಅಂತ ಹಿಡಿದು ZP, TP, MLA 40 ವರ್ಷ ನನ್ನ ವಯಸ್ಸು, ಅವ್ರ ಎಕ್ಸ್ಪೀರಿಯನ್ಸು. ನನಗೆ ಅಷ್ಟು ವಯಸ್ಸಾಗಿಲ್ಲ ಇನ್ನು, I'm 34. ಅವ್ರಿಗೆ 38 years he's been an MLA. It is not a small thing. And today, finally, his dream has come true. He's been the Chief Minister of Karnataka. It is a very big moment for the entire country's youth. ಸರ್, ಈಗ ಕಾರ್ಯಕರ್ತರಲ್ಲಿ ಉತ್ಸಾಹ ತುಂಬ್ತಾ ಇರೋದು ಯಾವ ಕಾರಣಕ್ಕೆ? ಯಾಕಂದ್ರೆ ಕಾರ್ಯಕರ್ತರು ಕೂಡ ನೆಕ್ಸ್ಟ್ ಉನ್ನತ ಮಟ್ಟಕ್ಕೆ ಹೋಗಬಹುದು ಅನ್ನುವಂಥ ಉತ್ಸಾಹ ಜಾಸ್ತಿ ಕಾಣ್ತಾ ಇದೆ. ನಿಮ್ಗೇನು ಅನ್ಸುತ್ತೆ? 100%. ಸಿಂಪಲ್, ಕೆಳಗಡೆಯಿಂದ ಮೇಲೆ ಬಂದಿರುವಂಥ ಒಬ್ಬ ವ್ಯಕ್ತಿ, ಪಕ್ಷದಲ್ಲಿ ಬೆಳೆದಿರುವಂಥದ್ದು. ಇಡೀ ಇಂಡಿಯಲ್ಲಿ ಎಲ್ಲೇ ಪ್ರಾಬ್ಲಮ್ ಆದರೂ ಟ್ರಬಲ್ ಶೂಟರ್ ಅಂತ DK ಸರ್ನ ಕರೀತಾ ಇದ್ರು. ಇವತ್ತು ಅವ್ರಿಗೊಂದು ಸ್ಥಾನ ಸಿಕ್ಕಿದೆ. ಇನ್ನು ಕರ್ನಾಟಕಕ್ಕೆ ಒಳ್ಳೆ ಟೈಮ್ ಬಂದಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ನಿಮ್ಮ ತಂದೆಯವರಿಗೂ ಕೂಡ ಫಸ್ಟ್ ಲಿಸ್ಟಲ್ಲಿ ಅವರ ಹೆಸರು ಅನೌನ್ಸ್ ಆಗ್ಬೋದು ಅನ್ನುವಂಥ ನಿರೀಕ್ಷೆಗಳಿತ್ತು. ಫಸ್ಟ್ ಲಿಸ್ಟಲ್ಲಿ ಅನೌನ್ಸ್ ಆಗಿಲ್ಲ. ಹ್ಯಾರಿಸ್ ಸರ್ದು ಆಗುತ್ತೆ. ನನಗೆ ನಂಬಿಕೆ ಇದೆ, ಹೈಕಮಾಂಡ್ ಮೇಲೆ ನನಗೆ ನಂಬಿಕೆ ಇದೆ, ಪಾರ್ಟಿ ಮೇಲೆ. ನಮ್ಮ ತಂದೆ ಮಂತ್ರಿ ಮಂಡಲದಲ್ಲಿ ಇರ್ತಾರೆ. ನನ್ನ ನಾಯಕರ ಮೇಲೆ ನನ್ನ ನಂಬಿಕೆ ಇದೆ. ನೆಕ್ಸ್ಟ್ ಲಿಸ್ಟಲ್ಲಿ ಖಂಡಿತವಾಗ್ಲೂ ಕೂಡ ಹ್ಯಾರಿಸ್ ಸರ್ ಹೆಸರು ಇರುತ್ತೆ. ಈಸ್ ಮೋಸ್ಟ್ ಡಿಸರ್ವಿಂಗ್ ಪರ್ಸನ್, 4th time MLA. ಈಸ್ ನಮ್ಮ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸಗಳಾಗಿದೆ. BDAಯಲ್ಲಿ ಅವ್ರು 3 ವರ್ಷದಿಂದ ಅಲ್ಲಿ ನಡೆಸ್ಕೊಂಡು ಬಂದಿದ್ದಾರೆ. ಬ್ಯೂಟಿಫುಲ್ಲಾಗಿ ಸಿಸ್ಟಮೈಸ್ ಮಾಡಿದ್ದಾರೆ. ಹಿ ಈಸ್ ಅ ವಿಷನರಿ ಹ್ಯೂಮನ್ ಬೀಯಿಂಗ್ ಹಿಮ್ಸೆಲ್ಫ್. ಸೊ ಪಾರ್ಟಿ ವಿಲ್ ಗಿವ್ ಹಿಮ್ ದ ಆಪರ್ಚುನಿಟಿ. ಆಶ್ವಾಸನೆ ಏನಾದರೂ ಕೊಟ್ಟಿದ್ದಾರಾ ಸರ್? ಮಾಡೇ ಮಾಡ್ತೀನಿ, ಮಂತ್ರಿ ಸಚಿವ ಸಂಪುಟದಲ್ಲಿ ಇಡ್ತೀರಾ ಅಂತ ಹೇಳಿ DK ಸರ್? ನನಗೆ ನಂಬಿಕೆ ಇದೆ. ಓಕೆ, ಇವಿಷ್ಟು ನಲ್ಪಾಡ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ವಿದ್ಯಾಶ್ರೀ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.